ಮಲೆನಾಡಿನಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ, ಮೈ ತುಂಬಿ ಹರಿತಾ ಇದೆ ಜೀವನದಿ ವರದಾ. ವರದಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ, ಬ್ರಿಡ್ಜ್ ಮುಳುಗಡೆಯಾಗಿದೆ. ಹಾವೇರಿ ಸವಣೂರು ಸೇತುವೆ ಮುಳುಗಡೆಯಾಗಿದ್ದು, ಸವಣೂರಿನ ಕಳಸೂರು ಬಳಿ ಇರುವಂತಹ ವರದಾ ಬ್ರಿಡ್ಜ್ ತುಂಬಿದೆ. ಬ್ರಿಡ್ಜ್ ದಾಟಲಾಗದೆ ಬೈಕ್ ಸವಾರರು ಪರದಾಡ್ತಾ ಇದ್ದಾರೆ. ಪ್ರವಾಹದಂತೆ ವರದಾ ನದಿ ಹರಿತಾ ಇದೆ. ನದಿ ಕಡೆ ಜನ ತೆರಳಬಾರದು ಅಂತ ಈಗಾಗಲೇ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಬ್ರಿಡ್ಜ್ ದಾಟಲಾಗದೆ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಬ್ರಿಡ್ಜ್ ಮೇಲೇನೆ ನೀರು ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಸವಾರರಿಗೆ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ಮಲೆನಾಡು ಭಾಗದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಅದರ ಎಫೆಕ್ಟ್ ಏನಾಗಿದೆ ಅಂತ ಹೇಳಿದರೆ, ಹಾವೇರಿ ಜಿಲ್ಲೆಯಲ್ಲಿರುವಂಥ ನದಿಗಳಿಗೆ ಜೀವ ಕಳೆ ಬಂದಿದೆ. ನದಿಗಳು ಮೈದುಂಬಿ ಹರಿತಾ ಇದೆ. ಹಾವೇರಿ ಜಿಲ್ಲೆಯ ಜೀವ ನದಿಗಳಾದಂಥ ವರದಾ, ತುಂಗಭದ್ರಾ, ಕುಮದ್ವತಿ, ಧರ್ಮಾ ನದಿಗಳು ಕೂಡ ಇವತ್ತು ಸಂಪೂರ್ಣವಾಗಿ ಭರ್ತಿಯಾಗಿ ಹರಿತಾ ಇದೆ. ನಾನಿವತ್ತು ವರದಾ ನದಿಯ ವಿಜುವಲ್ಸ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ವರದಾ ನದಿ ಮೈದುಂಬಿ ಹರಿಯುತ್ತಿರುವಂಥ ದೃಶ್ಯಾವಳಿಗಳನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ವರದಾ ನದಿ ಮೈದುಂಬಿ ಹರಿತಿರುವಂಥ ಕಾರಣದಿಂದಾಗಿ ಹಾವೇರಿ ತಾಲೂಕು ಮತ್ತು ಸವಣೂರು ತಾಲೂಕಿಗೆ ಏನು ಬ್ರಿಡ್ಜ್ ಇತ್ತು, ಈ ವರದಾ ನದಿ ಬ್ರಿಡ್ಜು, ಇದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ತಾಲೂಕುಗಳ ನಡುವೆ ಇರುವಂಥ ಈ ಸಂಪರ್ಕ ಕಟ್ ಆಗಿದೆ. ಎರಡು ದಾರಿಗಳು ಬರುತ್ತೆ. ಒಂದು ಶಿಗ್ಗಾವಿ ಮಾರ್ಗವಾಗಿ ಸವಣೂರಿಗೆ ಹೋಗಬಹುದು ಹೈವೇ ಮುಖಾಂತರವಾಗಿ, ಇನ್ನೊಂದು ಗ್ರಾಮೀಣ ಪ್ರದೇಶದ ಜನ ಹೆಚ್ಚಾಗಿ ಓಡಾಡುವಂಥ ಸೇತುವೆ ಇದು ಬ್ರಿಡ್ಜ್ ಕಮ್ ಬ್ಯಾರೇಜ್. ಕೋಳೂರು ಕಳಸೂರು ಭಾಗದಿಂದ ಇಲ್ಲಿ ಊರುಗಳ ಮುಖಾಂತರವಾಗಿ ಸವಣೂರು ಭಾಗಕ್ಕೆ ಹೋಗಬಹುದು ಹಾವೇರಿ ತಾಲೂಕಿನಿಂದ. ಇಲ್ಲಿ ಕಳಸೂರು ಭಾಗದಲ್ಲಿ ಈ ಒಂದು ವರದಾ ನದಿ ಹರಿಯುತ್ತೆ. ಕಳಸೂರು ಅನ್ನುವಂಥ ಗ್ರಾಮದ ಬಳಿ ಈ ವರದಾ ನದಿ ಹರಿಯುತ್ತೆ. ಇಲ್ಲಿ ಇರುವಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣವಾಗಿ ಮುಳುಗಡೆಯಾಗಿ ಸಂಪರ್ಕ ಕಡಿತವಾಗಿರುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಹಲವು ದಶಕಗಳಿಂದ ಈ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ಎತ್ತರ ಮಾಡಬೇಕು ಅನ್ನುವಂಥ ಬೇಡಿಕೆ ಇದ್ದರೂ ಕೂಡ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ. ಬ್ರಿಡ್ಜ್ ಕಮ್ ಬ್ಯಾರೇಜ್ ಹೈಟ್ ಕಡಿಮೆ ಇರೋ ಕಾರಣದಿಂದಾಗಿ ವರದಾ ನದಿ ಮೈದುಂಬಿ ಹರಿಯುವಂಥ ಸಂದರ್ಭದಲ್ಲಿ ಈ ಒಂದು ರಸ್ತೆಯ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗುತ್ತೆ. ಸರ್ಕಾರ ಎಷ್ಟೇ ದಿನಗಳಿಂದ ಈ ಒಂದು ಬೇಡಿಕೆ ಇದ್ದರೂ ಕೂಡ ಇದುವರೆಗೂ ಈ ಜನರ ಬೇಡಿಕೆಯನ್ನು ಸ್ಪಂದಿಸಿಲ್ಲ. ಇವತ್ತು ನೋಡ್ಬೋದು ನೀರಿನ ಹರಿವು ಎಷ್ಟರ ಮಟ್ಟಿಗಿದೆ ಅನ್ನುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಹಾವೇರಿಗೆ ಹೋಗಬೇಕಾಗಿರೋರು ಇರ್ಬೋದು, ಹಾವೇರಿಯಿಂದ ಸವಣೂರಿಗೆ ಹೋಗಬೇಕಾಗಿರುವಂಥ ಗ್ರಾಮೀಣ ಪ್ರದೇಶದ ಜನ, ಹತ್ತಾರು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಇದು. ಆದರೆ ಇವತ್ತು ಜನಸಂಪರ್ಕ ಕಟ್ಟಾಗಿದೆ. ಆ ಕಡೆ ಬೈಕ್ ನಿಲ್ಲಿಸಿ ಇಬ್ಬರು ವಾಹನ ಸವಾರರು, ಬೈಕ್ ಸವಾರರು ನಿಂತ್ಕೊಂಡಿರುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಕಾರಣ ಏನಂತ ಹೇಳಿದರೆ, ಅವ್ರಿಗೆ ಈ ಕಡೆ ಬರೋಕ್ಕೆ ಆಗ್ತಾ ಇಲ್ಲ, ಹಾವೇರಿ ಕಡೆ ಹೋಗ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೇಲೆ ಸಂಪೂರ್ಣವಾಗಿ ನೀರು ಹರಿತಾ ಇರೋ ಕಾರಣದಿಂದಾಗಿ ಜನಸಂಪರ್ಕ ಕಟ್ಟಾಗಿದೆ. ಯಾವುದೇ ವಾಹನಗಳು, ತುರ್ತು ವಾಹನಗಳು ಓಡಾಡಲಿಕ್ಕೆ ಇಲ್ಲಿ ಅನುಕೂಲ ಇಲ್ಲ. ಜನರ ನೋವುಗಳಿಗೆ ಸ್ಪಂದಿಸಬೇಕಾದಂಥ ಸರ್ಕಾರ, ಅಧಿಕಾರಿಗಳು ಇವತ್ತು ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಪ್ರತಿ ವರ್ಷ ಇದರ ಬಗ್ಗೆ ವರದಿ ಮಾಡ್ತೀವಿ. ಸರ್ಕಾರಕ್ಕೆ ಇದು ಗಮನಕ್ಕೆ ಬಂದರೂ ಕೂಡ ನಿರ್ಲಕ್ಷ್ಯ ಮಾಡ್ತಾ ಬಂದಿದ್ದಾರೆ. ಸಾಕಷ್ಟು ಜನಕ್ಕೆ, ಸಾಕಷ್ಟು ಹಳ್ಳಿಗಳಿಗೆ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪರ್ಕ ಕಲ್ಪಿಸೋದ್ರಿಂದ ಮಳೆಗಾಲದಲ್ಲಿ ಪೂರ್ತಿ ನದಿ ಹರಿದು ಬರೋ ಕಾರಣದಿಂದಾಗಿ ಬ್ರಿಡ್ಜ್ ಮುಳುಗಡೆ ಆಗುತ್ತೆ. ಜನರಿಗೆ ನಿರಂತರವಾಗಿ ಸಮಸ್ಯೆ ಆಗ್ತಾನೆ ಇದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.